ಕರ್ನಾಟಕ ಕಾಂಗ್ರೆಸ್ನಲ್ಲಿ ಪಟ್ಟದ ಆಟ ಹೊಸ ಮಗ್ಗುಲಿಗೆ ಹೊರಳಿದೆ. ಸತೀಶ್ ಹೆಗಲಿಗೆ ಕೋವಿಟ್ಟಂತಹ ಸಿಎಂ ಪುತ್ರನ ಮಾತು ಕಾಂಗ್ರೆಸ್ನಲ್ಲಿ ಮಹಾಯುದ್ಧಕ್ಕೆ ನಾಂದಿ ಹಾಡಿದೆ. ಡಿಸಿಎಂ ಡಿಕೆಶಿ ಅಂತೂ ಕೆಂಡ ತುಳಿದ ಅನುಭವದಲ್ಲಿದ್ದಾರೆ. ಯತೀಂದ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟು ಪಟ್ಟು ಹಿಡಿದಿದ್ದಾರೆ. ನಾನು ಮಾತಾಡಕ್ ಹೋಗಲ್ಲ. ನಾನು ಯಾರ ಹತ್ರ ಮಾತಾಡ್ಬೇಕೋ ಮಾತಾಡ್ತೇನೆ. ಕೋಲು ಹಿಡಿಯುವ ಮೊದಲೇ ಸಿದ್ದುಗೆ ಅಧಿಕಾರ ಇಲ್ಲ ಅನ್ನೋ ಗ್ಯಾರಂಟಿ ಸಿಕ್ದಂತಿದೆ. ಪವರ್ ಶೇರಿಂಗ್ ಸಮರದ ನಡುವೆ ತೇಲಿ ಬಂದ ಸಾಹುಕಾರ್ ಹೆಸರು ಬಂಡೆ ಪಡೆಯನ್ನೇ ದಿಕ್ಕೆಡುವಂತೆ ಮಾಡಿದೆ. ಸತೀಶ್ ಹೇಳಿದ ಅಹಿಂದ ಪರಂಪರೆ ಡಿಕೆಶಿಗೆ ಕನಸೆಂಬ ಕುದುರೆ ಏರಿಸಿ ಸವಾರಿ ಕಳಿಸದ ಅನುಭವ. ಈ ಬೆನ್ನಲ್ಲೇ ಅಧಿಕಾರ ಹಂಚಿಕೆಗಿದ್ದ ಕದನ ವಿರಾಮ ಉಲ್ಲಂಘನೆಯಾಗೋಗಿದೆ. ನೋಟಿಸ್ ಪೆಟ್ಟು ತಿಂದಿದ್ದ ಡಿಕೆಶಿ ಕ್ಯಾಂಪ್ನಿಂದ ಸಿಕ್ಕಿದ್ದೇ ಸೀರುಂಡೆ ಅಂತ ಮಿಸೈಲ್ ಮಳೆ ತಂದು ಸುರಿತಾ ಇದೆ. ಸಿಎಂ ಪುತ್ರ ಯತೀಂದ್ರ ವಿರುದ್ಧ ಕ್ರಮಕ್ಕೆ ಬಂಡೆ ಕ್ಯಾಂಪ್ ಪಟ್ಟು. ಯಾರ ಹತ್ತಿರ ಮಾತಾಡ್ಬೇಕೋ ಮಾತಾಡ್ತೇನೆ ಅಂತ ಡಿಕೆ ಕೆಂಡ. ಜಾರಕಿಹೊಳಿ ಕುರಿತಂತೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕಾಂಗ್ರೆಸ್ನಲ್ಲಿ ಬಣಕದನಕ್ಕೆ ನಾಂದಿ ಹಾಡಿದೆ. ಎರಡು ಬಣಗಳ ಮಧ್ಯೆ ಮಾತಿನ ಬಾಣಗಳು ಚಿಮ್ತಾ ಇದ್ರೂ ಸಿದ್ದರಾಮಯ್ಯ ಮಾತ್ರ ಸೈಲೆಂಟ್ ಗೇಮ್ಗೆ ಇಳಿದಂತೆ ಕಾಣಿಸ್ತಾ ಇದೆ. ವಿವಾದ ಕಾಲ್ಕೆರೆದ ಬಳಿಕ ಸಿದ್ದರಾಮಯ್ಯ ಮೌನಾಸ್ತ್ರ ಧರಿಸಿದ್ದಾರೆ. ಡಿಸಿಎಂ ಡಿಕೆಶಿ ಅಂತೂ ಯತೀಂದ್ರ ಮಾತಿನಿಂದ ಗಾಯಗೊಂಡ ವ್ಯಾಘ್ರನಂತೆ ಬುಸುಗುಡುತ್ತಿದ್ದಾರೆ. ಯತೀಂದ್ರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೀವ್ರ ಅಸಮಾಧಾನಗೊಂಡಂತೆ ಕಾಣಿಸ್ತಾ ಇದೆ. ಸಿಎಂ ಗಾದಿ ಮೇಲೆ ಕಣ್ಣಿಟ್ಟಿರುವ ಬೆನ್ನಲ್ಲೇ ಸತೀಶ್ ಉತ್ತರಾಧಿಕಾರಿ ಎಂಬರ್ಥದ ಹೇಳಿಕೆ ಡಿಕೆಶಿಯನ್ನ ಅಕ್ಷರಶಃ ಕೆರಳಿಸಿದೆ. ಅನಗತ್ಯವಾಗಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಅಂತ ಆಕ್ರೋಶಗೊಂಡಿದ್ದಾರೆ. ಪದೇ ಪದೇ 5 ವರ್ಷ ನಮ್ಮ ತಂದೆ ಸಿಎಂ ಅಂತ ಹೇಳಿಕೆ ನೀಡುತ್ತಿರುವ ಯತೀಂದ್ರ ನಡೆಗೆ ಸಿಡಿಮಿಡಿಗೊಂಡಿದ್ದಾರೆ. ಈ ಬಗ್ಗೆ ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಉಸ್ತುವಾರಿ ಸುರ್ಜೇವಾಲಾ ಗಮನಕ್ಕೆ ತಂದಿದ್ದಾರೆ. ಜೊತೆಗೆ ಯತೀಂದ್ರ ಹೇಳಿಕೆಗಳನ್ನ ಪ್ರಸ್ತಾಪಿಸಿರುವ ಡಿಸಿಎಂ ಕ್ರಮ ಕೈಗೊಳ್ಳಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅಂತ ಗೊತ್ತಾಗಿದೆ. ಆದರೆ ಯತೀಂದ್ರ ಮೇಲೆ ಕೈಗೊಳ್ಳುವ ಕ್ರಮ ನೇರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅನ್ನೋ ಸಂದೇಶ ಹೋಗಲಿದ್ದು ಹೈಕಮಾಂಡ್ ಮೌನಕ್ಕೆ ಜಾರಿದೆ. ಇಡೀ ಬೆಳವಣಿಗೆ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆಶಿ ಯಾರ ಹತ್ರ ಏನ್ ಮಾತಾಡ್ಬೇಕೋ ಮಾತಾಡ್ತೇನೆ, ಆದ್ರೆ ಪಕ್ಷಕ್ಕೆ ಶಿಸ್ತು ಮುಖ್ಯ ಅಂತ ನೇರವಾಗಿ ಅಸಮಾಧಾನ ಹೊರಹಾಕಿದ್ರು. Shivaganga has raised a question stating that if they speak anything against the government, disciplinary action will be taken. Still I stand. Why no notice be attended? Still I stand with it. Discipline is on the priority of my party. ಪದೇ ಪದೇ ಅಧಿಕಾರಿಗಳ ಬಗ್ಗೆ ಹೇಳಿಕೆ ಕೊಡ್ತಾರೆ. ಯಾರಿಗಾದ್ರೂ ಇವು ಯತೀಂದ್ರ ಅವ್ರಿಗೂ ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ? ಈಗ ನಾನು ಮಾತಾಡಕ್ ಹೋಗಲ್ಲ. ನಾನು ಯಾರ ಹತ್ರ ಮಾತಾಡ್ಬೇಕೋ ಮಾತಾಡ್ತೀನಿ. ಇತ್ತ ಯತೀಂದ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಡಿಕೆ ಕ್ಯಾಂಪ್ ಬೇಡಿಕೆ ಮಂಡಿಸಿದ್ದು ನೇರ ಸಮರ ಸಾರಿದೆ. ಇಕ್ಬಾಲ್ ಶಿವಗಂಗಾ ಬಳಿಕ ಶಾಸಕ ಡಾಕ್ಟರ್ ರಂಗನಾಥ್ ಈ ಹೇಳಿಕೆ ಸರಿಯಲ್ಲ ಅಂತ ಡಾಕ್ಟರ್ ಭಾಷೆಯಲ್ಲೇ ತಿರುಗೇಟು ನೀಡಿದ್ರೆ ಉದಯ್ ಕದಲೂರು ವೀರಾವೇಶದಿಂದ ಕೌಂಟರ್ ಕೊಟ್ಟಿದ್ದಾರೆ. ಸ್ಥಾನದಲ್ಲಿ ಇದ್ಕೊಂಡು ಜನರ ಅಪೇಕ್ಷೆಯಂತೆ ಕೆಲಸ ಮಾಡೋಂಥದ್ದು ಚಿಂತನೆ ಮಾತ್ರ ಇಟ್ಕೋಬೇಕು ಅಂತ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ನಾವೆಲ್ಲ ಇದರಲ್ಲಿ ಚಿಕ್ಕರಾಗಬಾರ್ದು. ಈ ಥರ ಎಲ್ಲ ಹೇಳಿಕೆಗಳು ಕೊಟ್ಟು ಯಾರ್ಯಾರೋ ಹೇಳಿದಕ್ಕೆಲ್ಲ ಅದಕ್ಕೇನು ಬೆಲೆ ಬರಲ್ಲ. ಪಕ್ಷದ ಹೈಕಮಾಂಡ್ ಹೇಳಿದರೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಸುಮ್ಮನೆ ಎಲ್ಲ ತೆವಲಿಗೆ ತೀಟೆಗೆ ಮಾತಾಡೋದೆಲ್ಲ ಎಲ್ಲ ಗಣನೆ ತಗೊಳಕ್ಕಾಗಲ್ಲ. ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದಕ್ಕೆ ಎಲ್ಲರೂ ಭದ್ರಾಗಿರ್ತೀವಿ, ಎಲ್ಲರೂ ಭದ್ರಾಗಿರ್ಬೇಕು. ಅತ್ತ ಡಿಕೆಶಿ ಕ್ಯಾಂಪ್ನಿಂದ ತೂರಿ ಬಂದ ಬಾಣಗಳಿಗೆ ತಕ್ಕ ಪ್ರತ್ಯುತ್ತರ ಸಿಗ್ತಾ ಇದೆ. ಯತೀಂದ್ರ ಹೇಳಿಕೆ ತಪ್ಪಿಲ್ಲ ಅಂತ ರಾಜಣ್ಣ ಪುತ್ರ ರಾಜೇಂದ್ರ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ.
ಇಲ್ಲಿ ಯಾರೂ ಅನಿವಾರ್ಯವಲ್ಲ ಅಂತ ಸಿಎಂ ಆಪ್ತ ಸಚಿವ ಮಹದೇವಪ್ಪ ಬೇರೆಯದ್ದೇ ಲೆಕ್ಕಾಚಾರ ಬಿಚ್ಚಿಡ್ತಿದ್ದಾರೆ. ಸಿಎಂ ಯಾರಾಗ್ತಾರೋ ಗೊತ್ತಿಲ್ಲ, ಅವರವರ ಹಣೆ ಬರಹ ಅಂತ ಸಚಿವ ಎಸ್ ಮಲ್ಲಿಕಾರ್ಜುನ್ ಕುತೂಹಲ ಹುಟ್ಟಿಸಿದ್ದಾರೆ. ಕಮ್ ಜೆಂಟಲ್ಮ್ಯಾನ್ ಯು ಶುಡ್ ಲೀಡ್ ಅಂತ ಯಾರು ಹೇಳಿದ ಹೈಕಮಾಂಡ್ ಹೇಳಿದ್ಯಾ? ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಾರ? ಯಾರೂ ಅನಿವಾರ್ಯ ಅಲ್ಲ. ಇಂದಿರಾ ಗಾಂಧಿ ಅವರು ಹೋಗ್ಬಿಟ್ರು, ಏನಪ್ಪ ಮಾಡೋದು ಅಂತಿದ್ರು. ಸೋ ಮೆನಿ ಪೀಪಲ್ ಹ್ಯಾವ್ ಎಮರ್ಜ್ಡ್. ಅಲ್ಲ, ನಂದು ಪ್ರಶ್ನೆ ಅಂತಲ್ಲ, ಯಾರ ಹಣೆ ಬರ್ದಾಗ ಏನೈತೇನೆ ಯಾರಿಗೆ ಗೊತ್ತು? ಹಾಂ, ಈಗ ಬಸವರಾಜ ಬೊಮ್ಮಾಯಿ ಆದ್ರಪ್ಪ, ಯಾರಿಗಾರ ಗೊತ್ತಿತ್ತ? ಹಾಂ, ಅದಕ್ಕಿಂತ ಮುಂಚೆನೂ ಆದರು, ಜಗದೀಶ್ ಶೆಟ್ಟರ್ ಆದರು, ಆಮೇಲೆ ನಮ್ದ್ರಾಗೂ ಭಾಳ ಜನ ಆಗ್ಯಾರ. ಈ ಟರ್ಮಲ್ಲಿ ನಾನೇನಿಲ್ಲ, 2028ಕ್ಕೆ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿರ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥದ್ದು. ಸೊ ಆ ಒಂದು ದೃಷ್ಟಿ ಹಿಡ್ಕೊಂಡು ಯತೀಂದ್ರ ಅವರು ಹೇಳಿರ್ಬೋದು. ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ, ಅದರಲ್ಲೇನು ತಪ್ಪೇನಿಲ್ಲ. ಅವರ ವೈಯಕ್ತಿಕವಾದಂಥ ಹೇಳಿಕೆ ಅದು. ಬಿಹಾರ್ ಎಲೆಕ್ಷನ್ ಆದಮೇಲೆ ಬದಲಾವಣೆಗಳು ಅಂತೂ ಇದೆ, ಖಂಡಿತವಾಗೂ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಇಷ್ಟು ಬೆಂಕಿ ಹೊಗೆ ಆಡ್ತಿರುವಾಗಲೇ ಬಿಜೆಪಿ ಸುಮ್ನಿರುತ್ತಾ? ಬಿಜೆಪಿ ನಾಯಕರಲ್ಲಿ ಕೆಲವರು ಡಿಕೆಶಿ ತೊಟ್ಟಿಲು ತೂಗಿದ್ರೆ, ಇನ್ನು ಕೆಲವರು ಸಿದ್ದು ಪರ ವಕಾಲತ್ತಿಗೆ ನಿಂತು ತುಪ್ಪ ಸುರಿಯುತ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಜೋಶಿ ಮಾಡಿದ್ದು ಅದೇ. ಯತೀಂದ್ರ ಹೇಳಿಕೆ ಕೊಡ್ತಾರಂದ್ರೆ ಅರ್ಥ ಏನಿದೆ? ಅಂದ್ರ ಸಿದ್ದರಾಮಯ್ಯನವರೇ ಹೇಳಿಕೆ ಕೊಡಿಸ್ತಾ ಇದ್ದಾರೆ. ನಾನು ಕೈ ಹಚ್ಚಿದ್ರ ಡಿ.ಕೆ. ಶಿವಕುಮಾರ್ನಂತೂ ನಾವು ಮಾಡಿಸ್ಕೊಡೋದಿಲ್ಲ, ನೀವು ಕೈ ಹಚ್ಚೋದಾದ್ರೆ ಹಚ್ಚಿ ನೋಡ್ರಿ ಅಂತ ಹೇಳ್ಕೊಂಡು ಹೈಕಮಾಂಡಕ್ಕೆ ಚಾಲೆಂಜ್ ಮಾಡಿದ್ದಾರೆ. ಒಟ್ಟಾರೆ ಸತೀಶ್ ಸೈಲೆಂಟ್ ಗೇಮ್ ಬಂಡೆ ಬಳಗವನ್ನ ಕೆರಳಿಸಿದೆ. ಸಿಎಂ ಕ್ಯಾಂಪ್ನಿಂದ ಕಿಡಿ ಹರಿದ್ದು ಧಗಧಗಿಸ್ತಾ ಇದೆ. ಒಂದು ವೇಳೆ ಬಣಬಡಿದಾಟ ತೀವ್ರಗೊಂಡ್ರೆ ಕಾಂಗ್ರೆಸ್ ಪರಿಸ್ಥಿತಿ ಹರೋಹರ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.